ನನ್ನ ಹೆಸರು ಮೈಕಲ್ ಅಜಯ್. ಐ ಆಮ್ ಹಾಫ್ ಇಂಡಿಯನ್, ಹಾಫ್ ನೈಜೀರಿಯನ್. ನಾನು ಇಂಡಿಯನ್ ಸೈಡ್ ನೀವು ನೋಡಿದರೆ ನಾನು ಅರ್ಧ ಕನ್ನಡಿಗ. ತುಂಬ ಹೆಮ್ಮೆಯಿಂದ ನಾನು ಒಬ್ಬ ಕನ್ನಡಿಗ ಅಂತ ಹೇಳ್ತಿದ್ದೆ. ಬಟ್ ಇವಾಗ ಆ ಥರ ಹೇಳೋದಕ್ಕೆ ನನಗೆ ಯಾಕಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಲೋವರ್ಸ್ ಇದ್ದಾರೆ ಫ್ರಮ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಆಲ್ಸೋ ಫ್ರಮ್ ಅಬ್ರಾಡ್. ಬಟ್ ನನ್ನ ಕಮೆಂಟ್ ಸೆಕ್ಷನ್ ನೀವು ಓಪನ್ ಮಾಡಿ ನೋಡಿದರೆ ಬರೀ ಕೆಟ್ಟ ಕಾಮೆಂಟ್ಗಳು ಆ್ಯಂಡ್ ಎಲ್ಲ ಕನ್ನಡಿಗರಿಂದಾನೆ. ನಾನೊಬ್ಬ ಬಾಡಿ ಬಿಲ್ಡರ್, ಓಕೆನಾ. ಬಾಡಿ ಬಿಲ್ಡರ್ಸ್ ಬಂದು ಸ್ಟೇಜಲ್ಲಿ ಯಾವ ಡ್ರೆಸ್ ಹಾಕ್ತಾರೆ, ಬರೀ ಒಂದು ಅಂಡರ್ವೇರ್ ಹಾಕಿ ಹತ್ತುತ್ತಾರೆ. ಫ್ರಮ್ ನ್ಯಾಷನಲ್ ಬಾಡಿ ಬಿಲ್ಡರ್ಸ್, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸ್, ಆರ್ನೋಲ್ಡ್, ನೀವು ಯಾರು ನೋಡ್ರೇನೋ ಒಂದು ಅಂಡರ್ವೇರ್ ಅಲ್ಲಿನೇ ಮಾಡ್ತಾರೆ. ಅದೇ ಬಾಡಿ ಬಿಲ್ಡಿಂಗ್ ಅಂದರೆ ನಿಮ್ಮ ಬಾಡಿ ತೋರಿಸೋದು. ಸೊ ನಾನು ನನ್ನ ಬಾಡಿನ ನಾನು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತೀನಿ. ನಾ ಯಾವ ಕೆಟ್ಟ ಕಾಂಟೆಂಟ್ ಮಾಡಿಲ್ಲ. ಈ ಆ್ಯಪಲ್ಲಿ ನನ್ನ ಅಮ್ಮನೂ ಇದ್ದಾರೆ, ನನ್ನ ಇಡೀ ಫ್ಯಾಮ್ಲಿನೂ ಇದ್ದಾರೆ. ಅವ್ರಿಗೆಲ್ಲ ನಾ ಹಾಕೋ ವಿಡಿಯೋ ನೋಡಿ ಅವ್ರಿಗೆ ಏನೋ ತಪ್ಪಂತ ಅನಿಸ್ತಾ ಇಲ್ಲ. ಬಟ್ ನಿಮ್ಮ ಕಾಮೆಂಟ್ಗಳು ನೋಡಿ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ ಗೊತ್ತಾ ನಿಮಗೆ. ನನಗೇನೂ ಗೊತ್ತು ಏನು ಡೀಸೆಂಟು ಏನು ಡೀಸೆಂಟ್ ಇಲ್ಲ ಅಂತ. ನನಗೇನೂ ಗೊತ್ತು. ಅದು ಡೀಸೆಂಟ್ ಇಲ್ಲದೆ ಇದ್ದರೆ ಇನ್ಸ್ಟಾಗ್ರಾಮಿಂದಾನೇ ತೆಗೆದು ಬಿಡ್ತಾರೆ. ನನ್ನ ಅಕೌಂಟ್ನ ಬ್ಯಾನ್ ಮಾಡಿ ಬ್ಲಾಕ್ ಮಾಡಿಬಿಡ್ತಾರೆ. ಆ ಲೆವೆಲ್ಗೆ ಯಾವುದು ಕಾಂಟೆಂಟ್ ಹಾಕಿಲ್ಲ. ಒಂದೊಂದು ಟೈಮಲ್ಲಿ ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ನಾನು ಕೆಲವು ವಿಡಿಯೋಸ್ ಮಾಡ್ತೀನಿ. ಅದರಲ್ಲಿನೂ ನಾ ಯಾವ ಒಬ್ಸೀನ್ ಐಟಮ್ಸ್, ಒಂದು ಕೆಟ್ಟ ಐಟಮ್ಸ್ ಎಲ್ಲ ಯಾವುದು ತೋರಿಸಿಲ್ಲ. ತುಂಬಾ ಜನ ಕೇಳ್ತಾರೆ, ನೀವು ಯಾಕೆ ನಿಮ್ಮ ಗರ್ಲ್ ಫ್ರೆಂಡ್ ಮುಖಾನ ನೀವು ತೋರಿಸಲ್ಲ ಅಂತ. ಗುರು, ನೀವು ನನ್ನ ಕಾಮೆಂಟ್ಸ್ ಅಲ್ಲಿ ನೀವು ಹೋದ್ರೆ ಅವಳ ಬಗ್ಗೆ ಜನ ಏನೇನು ಮಾತಾಡ್ತಿದ್ದಾರೆ ಅಂತ ನಿಮ್ಗೇನೆ ಗೊತ್ತಾಗತ್ತೆ ನಾ ಯಾಕೆ ಅವಳ ಮುಖ ತೋರಿಸ್ತಾ ಇಲ್ಲ ಅಂತ. ನೀವು ಪ್ರೀತಿಸ್ತಾ ಹುಡುಗಿ ಬಗ್ಗೆ ಯಾರ ಈ ತರ ಎಲ್ಲ ಮಾತಾಡ್ರೆ ನಿಮ್ಗೆ ಎಷ್ಟು ಬೇಜಾರಾಗತ್ತೆ ನೀವು ಒಂದು ಟೈಮ್ ಯೋಚನೆ ಮಾಡಿ ನೋಡಿ ಗುರು. ನನ್ನ ಅಕೌಂಟ್ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡಿದ್ರೆ ಎಲ್ಲ ಕಾಮೆಂಟ್ ಕನ್ನಡನಲ್ಲೇ ಇರುತ್ತೆ. ನನಗೆ ಕನ್ನಡ ಅಷ್ಟು ಚೆನ್ನಾಗಿ ಓದಾಕ ಬರಲ್ಲ. ಬಟ್ ಒಂದು ಕನ್ನಡದಲ್ಲಿ ಒಂದು ಕಾಮೆಂಟ್ ನೋಡ್ರೇನೆ ನನಗೆ ಗೊತ್ತಾಗುತ್ತೆ ಇದು ಒಂದು ಕೆಟ್ಟ ಕಾಮೆಂಟ್ ಅಂತ. ಆ ತರ ಆಗ್ಬಿಟ್ಟಿದೆ. ಬಹಳ ಬೇಜಾರಾಗತ್ತೆ ಗುರು ನನಗೆ. ನಾನು ನನ್ನ ಇಷ್ಟಾಗೆ ನಾ ಪೋಸ್ಟ್ ಹಾಕ್ತೀನಿ. ನನ್ನ ಲೈಫಲ್ಲಿ ಖುಷಿಯಂಗೆ ಇದ್ದೀನಿ. ಬಟ್ ಕನ್ನಡಿಗರು ಇಷ್ಟು ಯಾಕೆ ಒಂದು ಕೆಟ್ಟ ಕಾಮೆಂಟ್ಗಳು ಹಾಕ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ತುಂಬ ಕನ್ನಡಿಗರು ಸಪೋರ್ಟ್ನು ಮಾಡ್ತಾರೆ. ಸೊ ಐ ಅಪ್ರಿಷಿಯೇಟ್ ಇಟ್ ಅ ಲಾಟ್. ಬಟ್ ಈ ಥರ ಜನಗಳು ನಾವು ನೋಡೋದಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಗುರು. ನಾನು ನಿಮ್ಮ ಹತ್ರ ಜಾಸ್ತಿ ಏನು ಕೇಳ್ತಾ ಇಲ್ಲ ಗುರು. ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂದರೆ ನನಗೆ ಅರ್ಥ ಆಗುತ್ತೆ. ನಿಮ್ಗೆ ಗೊತ್ತಿರೋ ಅವರೇ ನಿಮ್ಮ ಕಮೆಂಟ್ ನೋಡ್ರೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡಿ ನೋಡಿ. ಇಫ್ ಯು ಡೋಂಟ್ ಲೈಕ್ ಮೀ ಜಸ್ಟ್ ಲೀವ್ ಮಿ ಅಲೋನ್ ಬ್ರೋ. ಸ್ಕ್ರೋಲ್ ಮಾಡಿಕೊಂಡು ಹೋಗ್ತಾ ಇರಿ. ಇದರಲ್ಲಿ ಏನೂ ಇಲ್ಲ. ಒಬ್ರಿಗೆ ನೋವು ಕೊಟ್ಟು ನಿಮಗೆ ಏನೂ ಸಿಕ್ಕಾಕೋ ಹೋಗ್ತಾ ಇಲ್ಲ.